ಹಾಯ್. ತುಂಬ ಜನ ನೀವು ಹಸು ಫಾರ್ಮ್ನ ಮಾಡ್ತಾ ಇಲ್ವಲ್ಲ ಅಕ್ಕ, ಹಸು ಎಲ್ಲ ಮಾರಿದ್ರಲ್ವಾ, ಇವಾಗ ನಿಮ್ಮ ಹತ್ರ ಮಿಲ್ಕಿಂಗ್ ಮಿಷಿನ್ ಇದೆಯಲ್ವಾ, ಅದನ್ನು ಸೇಲ್ ಮಾಡ್ತೀರಾ, ಅದಕ್ಕೆ ಎಷ್ಟು ದುಡ್ಡು, ಎಷ್ಟು ದಿನ ಆಯಿತು ತಂದು ಎಲ್ಲ ಕೇಳ್ತಾ ಇದ್ದೀರಾ. ನಾವು ಈ ಮಿಲ್ಕಿಂಗ್ ಮಿಷಿನಲ್ಲಿ 2 ಹಸು ಹಾಲು ಕರಿತಾ ಇದ್ದು ಅಷ್ಟೇ. ತುಂಬ ಏನು ಯೂಸ್ ಆಗಿಲ್ಲ ಮಿಲ್ಕಿಂಗ್ ಮಿಷಿನು, ಹೊಸದಿದ್ದಂಗಿದೆ. ನಾವು ಇದನ್ನು ಎಲ್ಲಿಂದ ತಂದು ಅಂತಂದರೆ ಅರಸೀಕೆರೆಯಿಂದ ತಂದಿದ್ದು. ನಾವು ಇದಕ್ಕೆ ಕೊಟ್ಟಿರೋದು 19,000 ಕೊಟ್ಟಿದ್ದೀವಿ, ಆಯಿತಾ. ನಿಮಗೆ ಎಲ್ಲದೂ ಕೂಡ ಹೊಸದಿದ್ದಂಗಿದೆ, ನೀವು ನೋಡ್ತಿರ್ಬೋದು. 3/4 HP ಮೋಟ್ರು, ಆಯಿತಾ. ಇಲ್ಲಿ 20 ಲೀಟ್ರ್ ಕ್ಯಾನ್ ಇದೆ, ಆಯಿತಾ. ನಿಮಗೆ ಎಲ್ಲದು ಅವ್ರು ಹೆಂಗೆ ಕೊಟ್ಟಿದ್ರು ಹಂಗೆ ಇದೆ, ಒಂದು ಚೂರು ಡ್ಯಾಮೇಜ್ ಆಗಿಲ್ಲ ಎಲ್ಲೂ ಕೂಡ, ಆಯಿತಾ. ಅದನ್ನು ನಾವು ಡ್ಯಾಮೇಜ್ ಮಾಡಿಲ್ಲ, ಹೊಸದಿದ್ದಂಗಿದೆ. ಈಗ ನಾವು ಹಸುನ ಮಾರಿರೋದ್ರಿಂದ ಈ ಮಿಲ್ಕಿಂಗ್ ಮಿಷನ್ನ ಸೇಲಿಗೆ ಇಟ್ಟಿದ್ದೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಆಯಿತಾ. ನಾವು 19,000 ಕೊಟ್ಟಿದ್ದೀವಿ. ತಗೊಂಬಂದು, ಆಯಿತಾ, ಒಂದು 6 ತಿಂಗಳಾಗಿದೆ ಅಷ್ಟೇ. 6-7ನೇ ತಿಂಗಳು ಇದು, ಆಯಿತಾ. 7 ತಿಂಗಳಾಗಿದೆ. ಯಾರಿಗಾದರೂ ಬೇಕಾಗಿದ್ದರೆ, ಯಾರಿಗಾದರೂ ನೆಸೆಸಿಟಿ ಇದ್ದರೆ, 2 ಹಾಲಿನ ಕ್ಯಾನು ಇದೆ 10 ಲೀಟ್ರದ್ದು, ಅದನ್ನು ಸೇರಿಸಿ ಇದ್ರ ಜೊತೆಗೇ ಕೊಡ್ತೀವಿ. ಯಾರಿಗಾದರೂ ಆಸಕ್ತಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಕಮೆಂಟಲ್ಲಿ ಹಾಕಿ, ಮೇಡಮ್ ನಮಗೆ ಬೇಕು ಅಂತೇಳಿ. ನಾವು ಇದು ಕೇಳ್ತಿರೋ ಪ್ರೈಸ್ ಬಂದುಬಿಟ್ಟು, ಆಯಿತಾ, 16,000 ಹೇಳ್ತಾ ಇದ್ದೀವಿ ನಾವು, ಆಯಿತಾ. ಯಾಕೆ ಅಂತಂದರೆ ನಾವು 6 ತಿಂಗಳು ಯೂಸ್ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರವಾಗಿ. ನಿಮಗೆ ಹೊಸದು ಇವಾಗ ತರ್ತೀನಿ ಅಂದರೆ ಇದು 20,000 ಮೇಲಿದೆ. ನಾವು ಹಂಗಾಗಿ 6 ತಿಂಗಳು ಯೂಸ್ ಮಾಡಿದ್ವಿ ಅನ್ನೋದಕ್ಕೋಸ್ಕರವಾಗಿ 16,000 ಅಂದರೆ 16,000 ಹೇಳ್ತಾ ಇದ್ದೀವಿ. ನಿಮಗೆ ಬೇಕಾಗಿದೆ ಅಂತಂದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಹೇಳಿದರೆ ನಾನು ನಂಬರ್ ಕೊಡ್ತೀನಿ, ಅಡ್ರೆಸ್ ಹೇಳ್ತೀನಿ, ನೀವು ಬಂದು ಬೈ ಮಾಡ್ಬೋದು. ಆಮೇಲೆ ಇದ್ರ ಜೊತೆಗೆ 2 ಕ್ಯಾನ್ ಕೂಡ ಕೊಡ್ತೀವಿ. 10 ಲೀಟ್ರದ್ದು 2 ಕ್ಯಾನ್ ಇದೆ. ಆ ಕ್ಯಾನ್ ಕೂಡ ಹೊಸದೇನೆ, 2 ಕ್ಯಾನ್ ಕೂಡ ಕೊಡ್ತೀವಿ, ನೀವು ನೋಡ್ಬೋದು, ಆಯಿತಾ. ಏನು 20 ಲೀಟ್ರ್ ಕ್ಯಾನ್ ಕೊಟ್ಟಿದ್ರಲ್ವ, ಸ್ಟೀಲ್ ಕ್ಯಾನು, ಹೊಸದಿದ್ದಂಗಿದೆ, ನಾವು ಯೂಸೇ ಮಾಡಿಲ್ಲ ಜಾಸ್ತಿ. ನಿಮಗೆ, ಆಯಿತಾ, ಫುಲ್ಲು ಗ್ಯಾರಂಟಿ ನಾವೇ ಕೊಡ್ತೀವಿ. ಯಾಕೆ ಅಂತಂದರೆ ನೀವು ಬೇಕಾದರೆ ಎಲ್ಲಿ ಬೇಕಾದರೂ ಕೇಳಿ, ಆಯಿತಾ. ತುಂಬಾ ಬ್ರ್ಯಾಂಡೆಡ್ ಆಗಿರುವಂತಹ ಮಿಲ್ಕಿಂಗ್ ಮಿಷಿನ್ ಇದು. ನಾವು ಅರಸೀಕೆರೆಯಿಂದ ಇದನ್ನು ತಗೊಂಡು ಬಂದಿದ್ದು. ನಿಮಗೆ ಯಾರಿಗಾದರೂ, ಆಯಿತಾ, ಮಿಲ್ಕಿಂಗ್ ಮಿಷಿನ್ ಬೇಕು ಅಂದರೆ 3/4 HP ನೀವು ಆರಾಮಾಗಿ 6ರಿಂದ 7 ಹಸುನ ಕರಿಬೋದು. ಯಾಕೆಂದರೆ ನಾವು ಒಂದು ಹಸುನ 10 ಲೀಟ್ರ್ ಕರಿತಿದ್ದಾಗ ಸುಮಾರು ನಮಗೆ ಒಂದು 7ರಿಂದ 8 ನಿಮಿಷದಲ್ಲಿ ಪೂರ್ತಿ 10 ಲೀಟ್ರೂ ಕರಿಯೋದು ಇದು. ಹಾಗಾಗಿ ನಮಗೆ ಇದ್ರ ಮೇಲೆ ಒಂದು ಭರವಸೆ ಇದೆ. ಹಾಗಾಗಿ ಯಾರಾದರೂ ತಗೊಳೋರಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಜನ ಇಲ್ಲಿ ನಮ್ಮ ಊರಲ್ಲೂ ಕೂಡ ಕೇಳಿದ್ರು, ಅದಕ್ಕೆ ನಾನು ನೋಡೋಣ, ಆಯಿತಾ. ಯಾಕೆ ಅಂತಂದರೆ ಮಿಷಿನ್ ಚೆನ್ನಾಗಿರೋದ್ರಿಂದ ತುಂಬ ಕಮ್ಮಿಗಂತೂ ಕೊಡಲ್ಲ. ನಾನು ಏನು ಹೇಳಿದ್ದೀನಿ, ಆಯಿತಾ, 16,000 ಮಾತ್ರ ಕೊಡೋದು, ಅದಕ್ಕಿಂತ, ಆಯಿತಾ, ಕಮ್ಮಿ ಅಂತೂ ನಾನು ಕೊಡಲ್ಲ. ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ಮಿಷಿನ್ ಇರೋದು ಬಂದುಬಿಟ್ಟು ಹೊಸದುರ್ಗ ತಾಲೂಕು, ಹೊಸದುರ್ಗದಿಂದ 15 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಬೇಕು ಅಂತಂದರೆ ಇವತ್ತೇ ಬಂದು ತಗೊಂಡೋಗ್ಬೋದು, ಆಯಿತಾ. ರೆಡಿ ಇದೆ, ಆಯಿತಾ. ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ನಿಮಗೆ ಬೇಕು ಅಂತಂದರೆ, ಆಯಿತಾ, ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ನಿಮಗೆ ಬೇಕು ಅಂದರೆ ಫೋನ್ ನಂಬರ್ ತೊಗೊಂಡು, ಆಯಿತಾ, ಬಂದು ನೀವು ಇದನ್ನು ತಗೊಂಡೋಗ್ಬೋದು ಮಿಷಿನನ್ನು. ಆಮೇಲೆ ಇನ್ನೊಂದು, ತುಂಬ ಜನ ಅಕ್ಕ ಹಸು ಇದೆಯಾ ಅಂತ ಕೇಳ್ತಾ ಇದ್ದೀರಾ. ನಮ್ಮದು 2 ಹಸು ಸೇಲ್ ಆಯಿತು, 3ನೇದು ಕೂಡ ವ್ಯಾಪಾರ ಆಗಿದೆ, ಅವ್ರು ಬಂದು ತಗೊಂಡೋಗಿಲ್ಲ, ಆಯಿತಾ. ಅದು ಕೂಡ ವ್ಯಾಪಾರ ಆಗಿದೆ. ತುಂಬಾ ಲಾಸ್ ಆಯಿತು, ತುಂಬಾ ಅಂತ ಹೇಳಲ್ಲ, ಸ್ವಲ್ಪ ಲಾಸ್ ಆಯಿತು. ಇದು ನಾವು ಚಿಕ್ಕ ಬಜೆಟಲ್ಲಿ ಮಾಡಿದ್ರಿಂದ ನಮಗೊಂದು ಅರ್ಥ ಆಯಿತು. ಯಾರಾದರೂ ಹಸು ಫಾರ್ಮ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನೀವು ದಯವಿಟ್ಟು ಲಕ್ಷಾಂತರ ರೂಪಾಯಿ ಶೆಡ್ಡಿಗೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಲಕ್ಷಾಂತರ ರೂಪಾಯಿ ಶೆಡ್ ಮಾಡಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಹಸು ತಂದು ಎಲ್ಲಾದರೆ ನಿಮಗೆ ಅದು ಮಾಡೋಕ್ಕಾಗಲಿಲ್ಲ, ಹೊಡ್ತಾ ಬಿತ್ತು ಅಂತಂದರೆ ನಿಮ್ಮ ಹಸುಗಳನ್ನ ಎಷ್ಟು ಕಮ್ಮಿ ಕೇಳ್ತಾರೆ ಅಂದರೆ ಅದು ನಮಗೆ ಇವತ್ತು ಎಕ್ಸ್ಪೀರಿಯನ್ಸ್ ಆಯಿತು. ಅಷ್ಟು ಕಮ್ಮಿ ಕೇಳ್ತಾರೆ, ಎಲ್ಲದೂ ವೇಸ್ಟು ಅನ್ನೋಂಗಾಗುತ್ತೆ. ಆಮೇಲೆ ಮೈ ಮೇಲೆ ಸಾಲ ಬರುತ್ತೆ. ಯಾಕೆ ನಾನು ನಿಮಗೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈಗ ಸೋತವ್ರು ಯಾರೂ ಯೂಟ್ಯೂಬಲ್ಲಿ ವಿಡಿಯೋ ಹಾಕಲ್ಲ, ಗೆದ್ದವರೇ ವಿಡಿಯೋ ಹಾಕೋದಲ್ವ. ಸೋತವರು ನಾವು ಕೂಡ ವಿಡಿಯೋ ಹಾಕಿದಾಗ ಇನ್ನೊಬ್ರಿಗೆ ಪಾಪ ಮಾಡೋರಿಗೆ ಒಂದು ಅವ್ರಿಗೊಂದು ಮಾಹಿತಿ ಸಿಕ್ತಂಗೆ ಆಗುತ್ತೆ, ಹೌದಲ್ವಾ. ಬರೀ ಗೆಲುವಿಂದೇ ನಾವು ನೋಡ್ತಾ ಇದ್ದೀವಿ, ಸೋತವ್ರ ಕಥೆನೂ ನೋಡಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ವಿಡಿಯೋ ಮಾಡಾಕ್ತಿರೋದಷ್ಟೇ. ಹಸು ಸೇಲ್ ಆಗಿದೆ. ಆ್ಯಕ್ಚುಲಾಗಿ ನಾವು 2 ಹಸುವಿಂದ 1 ಲಕ್ಷ ಹೇಳ್ದು
ಆದರೆ ಬಟ್ ಅದಕ್ಕಿಂತ ಕಮ್ಮಿ ಸೇಲ್ ಆಯಿತು. ಇಟ್ಸ್ ಓಕೆ. ಇದೊಂದು ನಮಗೊಂದು ಲರ್ನಿಂಗ್ ಪ್ರೋಸೆಸ್ ಅಷ್ಟೇ. ಯಾಕೆಂತಂದರೆ ಹಸು ಫಾರ್ಮ್ ಅನ್ನೋದು ಅಷ್ಟು ಈಸಿ ಇಲ್ಲ. ಮನೆಯಲ್ಲಿ ಕೆಲಸ ಮಾಡೋರು ಇದ್ದರೆ ಮಾತ್ರ ಹಸು ತಂದ್ಕೋಬೇಕು ಅನ್ನೋದು ಗೊತ್ತಾಯಿತು. ಓಕೆ ಆಯಿತಾ. ಮಿಲ್ಕಿಂಗ್ ಮಿಷಿನು ಯಾರಿಗಾದರೂ ಬೇಕಾದರೆ 16,000 ರೂಪಾಯಿ ಕೊಡ್ತಾಯಿದ್ದೀವಿ. ಅದ್ರ ಜೊತೆ 2 ಕ್ಯಾನ್ ಕೂಡ ಕೊಡ್ತೀವಿ. ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಕಮೆಂಟ್ ಮಾಡಿ, ಫೋನ್ ನಂಬರ್ ಕೊಡ್ತೀವಿ, ನೀವು ಬಂದು ತಗೊಂಡೋಗ್ಬೋದು. ಅದು ಹೊಸದುರ್ಗದ್ದು ಸುತ್ತಮುತ್ತ ಇರೋರಿಗೆ ಒಂದು ಈಸಿ ಆಗುತ್ತೆ, ಹತ್ರ ಇದೆ, ಬಂದು ಪಟ್ಟ ತಗೊಂಡೋಗ್ಬೋದು. ದೂರ ಇರೋರಿಗೆ ಆಯಿತಾ, ನಿಮಗೆ ಗೊತ್ತಿಲ್ಲ ಹೆಂಗೆ ಬಂದು ತಗೊಂಡೋಗ್ತೀರಾ ಅಂತ, ಹತ್ರ ಇರೋರು ಬಂದು ತಗೊಂಡೋಗ್ಬೋದು. ಅಂದರೆ ಕಡೂರು, ಈ ಥರ ಚಿಕ್ಕಮಂಗ್ಳೂರು ಒಳಗಡೆ ಕಡೂರು, ಸಕ್ರೆಪಟ್ಟಣ, ಹೊಸದುರ್ಗ ಈ ಥರ ಇರೋರು ಬಂದು ತಗೊಂಡೋಗ್ಬೋದು. ಈಸಿ ಆಗುತ್ತೆ. ಯಾರಿಗೆಲ್ಲ ಮಿಲ್ಕಿಂಗ್ ಮಿಷಿನ್ ಬೇಕು ನನಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್.